ಶಾಲೆಗೂ ಕೂಡ ರಜೆಯನ್ನ ಘೋಷಿಸುವಂತೆ ಮನವಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಬಂದ್ಗೆ ಬೆಂಬಲಿಸಬೇಕು ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ಬಂದ್ಗೆ ಈಗ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿರೋದು. ಕರ್ನಾಟಕ ಬಂದ್ಗೆ ಸಹಕರಿಸಬೇಕು ಅಂತ ಕನ್ನಡ ಸಂಘಟನೆ ಈಗ ಮನವಿಯನ್ನ ಮಾಡಿಕೊಳ್ಳುತ್ತಾ ಇರೋದು. ಚಿತ್ರೋದ್ಯಮ, ಸಾರಿಗೆ ಇಲಾಖೆ ಇವರೆಲ್ಲರೂ ಕೂಡ ಇದಕ್ಕೆ ಬಂದ್ಗೆ ಬೆಂಬಲವನ್ನ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. MES ಪುಂಡಾಟಿಕೆಯನ್ನು ವಿರೋಧಿಸಿ ಈಗಾಗಲೇ ಕನ್ನಡ ಒಕ್ಕೂಟ ಏನಿದೆ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಈಗ ನಮ್ಮ ಜೊತೆಗೆ ಸಾರಾ ಗೋವಿಂದ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಬಂದ್ಗೆ ಕರೆ ಕೊಟ್ಟಿದ್ದೀರಿ, 22ನೇ ತಾರೀಕು ಬಂದ್, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಸರ್, ಏನಿಲ್ಲ, ನಾವಿವತ್ತು 4-5 ವಿಚಾರಗಳನ್ನ ನಾವಿವತ್ತು ಇಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ವಿ. ಒಂದು, ಅಲ್ಲಿ ಗಡಿ ಭಾಗದಲ್ಲಿ ಕನ್ನಡಿಗರ ಮೇಲೆ ನಡೆಯುವಂಥದ್ದು ಪುಂಡಾಟಿಕೆಯನ್ನು, ದೌರ್ಜನ್ಯವನ್ನು ಖಂಡಿಸಿ, ಮತ್ತು MES ಏನಿದೆಯೋ ಸಂಘಟನೆ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ, ಮತ್ತು ಏನು ಶಿವಸೇನೆ ಇದೆ ಅದನ್ನು ಗಡೀಪಾರು ಮಾಡಬೇಕು, ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಇಲ್ಲಿವರೆಗೂ ಕೂಡ ಕಾರ್ಯಗತ ಆಗಿಲ್ಲ. ಭಾಳಷ್ಟು ನೀವು ಆಶ್ವಾಸನೆಯನ್ನು ಕೊಟ್ಟಿದ್ರಿ, ಇಲ್ಲಿವರೆಗೂ ಆಗಿಲ್ಲ. ಆ 2 ವಿಚಾರಗಳನ್ನ ಇಟ್ಕೊಂಡು, ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೂ ಉದ್ಯೋಗ, ಬೇರೆಯವ್ರಿಗಲ್ಲ, ಮತ್ತು ಏನು ಕೇಂದ್ರ ಸರ್ಕಾರ ಇವತ್ತು ನಮ್ಮ ಮೇಲೆ ಹಿಂದಿ ಮತ್ತು ಸಂಸ್ಕೃತಿ ಭಾಷೆಯನ್ನು ಹೇರ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಇವತ್ತು ನಾವು 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಆ ಪೂರ್ವಭಾವಿಯಾಗಿ ನಾವೀಗ ಅನೇಕ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ತಾಯಿದ್ದೀವಿ. ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ, ಅಲ್ಲಿ ಕನ್ನಡ ಪರ ಸಂಘಟನೆಗಳನ್ನ ಒಗ್ಗೂಡಿಸಿ ಮತ್ತು ಮಾಧ್ಯಮದ ಮಿತ್ರರ ಜೊತೆ ಚರ್ಚೆ ಮಾಡಿ ನಾವೆಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಈ ಒಂದು ಬಂದ್ಗೆ ಕರೆಯನ್ನು ಕೊಡ್ತಾಯಿದ್ದೀವಿ. ಅದರ ಅಂಗವಾಗಿ 3ನೇ ತಾರೀಕು ರಾಜಭವನ್ ಮುತ್ತಿಗೆ ಇದೆ, ಮತ್ತು 7ನೇ ತಾರೀಕು ಬೆಳಗಾವಿ ಜಿಲ್ಲೆ ಇದೆ, ಮತ್ತು 14ನೇ ತಾರೀಕು ಮೈಸೂರು, ಮತ್ತು 11ನೇ ತಾರೀಕು ಗಡಿ ಭಾಗದಲ್ಲಿ ಇದು ಮೇಕೆದಾಟು ವಿಚಾರವಾಗಿ ಅತ್ತಿಬೇಲೆಯಲ್ಲಿ ಗಡಿ ಬಂದ್ ಮಾಡಿಕೊಳ್ಳೋದ್ರ ಮೂಲಕ ನಾವು ಹಂತವಾಗಿ ಎಲ್ಲರನ್ನೂ ಸಂಘಟನೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯ ಯಶಸ್ವಿ ಆಗಬೇಕು, ಬಂದ್ ಯಶಸ್ವಿ ಆಗಬೇಕು ಅಂತ ಹೇಳಿ ನಾವು ಇವಾಗಲೇ ಅನೇಕ ಬಂದ್ಗಳನ್ನು ಮಾಡಿದ್ದೀವಿ. ಆದರೆ ಇದು ಬಹಳ ಮುಖ್ಯವಾದಂಥ ಬಂದಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ನಾವು ಇಟ್ಕೊಂಡು ಇವತ್ತು ಕನ್ನಡಿಗರ ಬೆಳವಣಿಗೆಗೆ, ಕನ್ನಡಿಗರ ಉಳಿವಿಗೆ, ಕನ್ನಡ ಭಾಷೆ ಉಳಿವಿಗಾಗಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಆ ಕಾರಣ ನಾನು ಮುಖ್ಯಮಂತ್ರಿಗಳಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ನೀವು ಇತಿಹಾಸಕ್ಕೆ ಸೇರೋಗ್ತೀರಾ, ನೀವು ಆ ಒಂದು MES ಸಂಘಟನೆಯನ್ನು ನಿಷೇಧ ಮಾಡಿ ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ತರ್ತಾ ಇದ್ದೀವಿ. ಸರ್, ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಅಥವಾ ಮಾತಾಡೋಣ ಅಂತ ಏನಾದರೂ CM ಕರೆದ್ರೆ ಇದು ವಾಪಸ್ ಆಗುತ್ತಾ, ಇಲ್ಲ ಖಡಾಖಂಡಿತವಾಗಿ ನಾವು ಬಂದ್ ಮಾಡೇ ಮಾಡ್ತೀವಿ ಅನ್ನೋದಾ ನಿಮ್ಮ ನಿಲುವು? ಇಲ್ಲ, ಯಾಕೆ ಅಂತ ಹೇಳಿದ್ರೆ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮನ್ನು ಕರೆದು ಮಾತಾಡಿ ನಾನು ನಾಳೆ ನಿಷೇಧ ಮಾಡ್ತೀನಿ ಅಂತ ಹೇಳಿದ್ರು. ಆ ಕಾರಣದಿಂದ ನಾವು ವಾಪಸ್ ತಗೊಂಡು, ಯಾಕೆಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಗೆ ಗೌರವ ಕೊಡಬೇಕು. ಅದೇ ರೀತಿ ಮುಂದೆ ಏನಾದರೂ ಅಂತಹ ಘಟನೆ ನಡೆದ್ರೆ ಏನು ಮಾಡೋದು? ಮಾನ್ಯ ಮುಖ್ಯಮಂತ್ರಿಗಳು ಹಂಗೆ ಮಾಡಲ್ಲ ಅಂತ ನಂಬಿಕೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಆ ಕಾಲದಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದಂಥವ್ರು. ಅವರಿಗೆ ಕನ್ನಡದ ಮೇಲೆ, ಕನ್ನಡ ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಅಪಾರವಾದಂಥ ಗೌರವ ಇದೆ. ಅವ್ರ ಮಾತಿನ ಮೇಲೆ ನಂಬಿಕೆ ಇದೆ. ನೋಡೋಣ ಅವರು ನಮಗೆ ಏನು ಸಂದೇಶವನ್ನು ಕೊಡ್ತಾರೆ, ಅದರ ಮೇಲೆ ನಾವು ಬೇರೆ ಬೇರೆ ಕನ್ನಡ ಸಂಘಟನೆಗಳಿದಾವೆ, ಪ್ರಮುಖ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಅಸೋಸಿಯೇಷನ್ಗಳಾಗಿರ್ಬೋದು, ಅವರನ್ನು ಯಾವ ರೀತಿಯಾಗಿ ಮನವೊಲಿಸ್ತೀರಿ? ಅದಕ್ಕೆ ಸಂಬಂಧಪಟ್ಟಂಥ ಏನೋ ಸಭೆಗಳಿದೆಯಾ, ಮಾತಾಡ್ತೀರಾ? ಇವತ್ತು ನೀವೇ ನೋಡಿದ್ದೀರಾ ಎಷ್ಟು ಜನ ಸಂಘಟನೆಯವರು ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಸಭೆಯನ್ನು ಕರೀತಾ ಇದ್ದೀವಿ. ಸರ್, ಇದು ನನ್ನ ಮನೆ ಕೆಲಸ ಅಲ್ಲ, ಸಾರಾ ಗೋವಿಂದ ಮನೆ ಕೆಲಸ ಅಲ್ಲ. ನಾವು ಈ ಕನ್ನಡದ ಪರವಾಗಿ, ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಿರೋರು ಎಲ್ಲರೂ ನಾವು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀವಿ. ವಾಟಾಳ್ ನಾಗರಾಜ್ ಅವರು ಹೇಳಿದ್ರು ಈಗಾಗಲೇ, ನಾರಾಯಣಗೌಡರಾಗಿರ್ಬೋದು, ಮತ್ತೊಬ್ಬರು. ಸರ್, ನಮಗೆ ಇದರಲ್ಲಿ ಯಾವುದೂ ಕೂಡ ನಮಗೆ ಯಾರ ಮೇಲೂ ಕೂಡ ಭೇದ ಭಾವ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ತೊಗೊಂಡು ಹೋಗಬೇಕು. ನೋಡಿ, ಪ್ರತಿಯೊಬ್ಬರೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಇದು ಕನ್ನಡಿಗರ ಹೋರಾಟ. ಕನ್ನಡಿಗರಿಗೆ ಈ ಹೋರಾಟದಿಂದ ಯಶಸ್ಸು ಸಿಕ್ಕಿದ್ರೆ